ನನ್ನನ್ನೇನು ನಿಮ್ಮ ಅಮ್ಮನ ತರ ಗತಿಗೆಟ್ಟನು ಅಂತ ತಿಳ್ಕೊಂಡಿದ್ಯೇನೋ? ನನ್ನ ಮಗನ ಏಮಾರಿಸಿ ಆ ಜಾಗ ಬರ್ಸ್ಕೊಂಡು ಅವನ್ನ ಆಚೆ ಹಾಕಿ ಆ ಜಾಗದಲ್ಲಿ ಕಾಂಪ್ಲೆಕ್ಸ್ ಕಟ್ಟಿದ್ಯಾ? ನಾನಾದ್ರೂ ಓಪನಿಂಗ್ ಬರ್ತೀನಿ ಅನ್ಕೊಂಡಿದ್ಯೇನೋ? ಲೇ, ಪತ್ರಿಕೆ ಕೊಡೋದು ದುಡ್ಡು ಕೊಡೋದು ನಿಮ್ಮ ಅಮ್ಮನ ಹತ್ರ ಇಟ್ಕೋ, ನನ್ನ ಹತ್ರ ಇಟ್ಕೋಬೇಡ. ರಾಣಿ, ನೀನೇ ಹೇಳ್ತೀಯಾ? ನಾನ್ ಬೇರೆ ಸಪರೇಟ್ ಆಗಿ ಹೇಳ್ಬೇಕಾ ನಿಂಗೆ? ಅಪ್ಪ ಹೇಳಿದ್ ಕಿವಿ ಕೇಳಿಸ್ಲಿಲ್ಲ? ಇಷ್ಟೆಲ್ಲ ಆದ್ಮೇಲೆ ಫಂಕ್ಷನ್ ಬರ್ತೀವಿ ಅಂತ ಅದ್ ಯಾವ ನಂಬಿಕೆ ಮೇಲೆ ಕರೆಯಕ್ ಬಂದಿದ್ಯಾ ನೀನು? ಏಯ್, ನಮ್ಮ ಮಾವ ಎಂತ ದೊಡ್ಡ ವ್ಯಕ್ತಿ ಅಂತವ್ರೆ ನೀವಿಬ್ರು ಕ್ಷಮಿಸಿ ಫಂಕ್ಷನ್ ಕರೀತಾ ಇದ್ದಾರೆ ಅಂದ್ರೆ ನೀವಿಬ್ರು ಪುಣ್ಯ ಮಾಡಿರ್ಬೇಕು. ಸುಮ್ನೆ ಫಂಕ್ಷನ್ ಬನ್ನಿ. ನಿಮ್ ಮಾವ ನಿನಗ್ ಮಾತ್ರ ದೊಡ್ಡ ವ್ಯಕ್ತಿ ಇರ್ಬಹುದು, ಆದ್ರೆ ನಿಮ್ ಮಾವನಂತ ಕೀಳ್ ಮನುಷ್ಯನ ನಾನ್ ಇದುವರೆಗೂ ನೋಡಿಲ್ಲ. ಏಯ್, ಏನೇ ಮಾತಾಡ್ತಾ ಇದ್ಯಾ? ನಾನು ಇವತ್ತು ಇಷ್ಟು ದೊಡ್ಡ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ಗೆ ಓನರ್ ಆಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಯಾರು? ನಮ್ಮ ಮಾವ. ಅಷ್ಟೇ ಯಾಕೆ, ನಿನ್ನ ಮದ್ವೆಗೆ 200 ಗ್ರಾಮ್ ಚಿನ್ನ ಹಾಕ್ತೀನಿ ಅಂತ ಗಂಡಿನ ಕಡೆಯವ್ರಿಗೆ ಮಾತು ಕೊಟ್ಟಿದ್ದೀನಲ್ಲ, ಅದು ಕೂಡ ನಮ್ಮ ಮಾವ ಇದ್ದಾರೆ ಅನ್ನೋ ಧೈರ್ಯದ ಮೇಲೇನೆ. ನೀವಿಬ್ರು ಫಂಕ್ಷನಿಗೆ ಬರಲಿಲ್ಲ ಅಂದ್ರೆ ನಾಳೆ ದಿನ 200 ಗ್ರಾಮ್ ಚಿನ್ನಕ್ಕೆ ನಾನೇನ್ ಮಾಡ್ಲಿ? ಅವ್ರನ್ನೇ ಕೇಳಲಿ. ಆಮೇಲೆ ನಿನ್ ಮದ್ವೆ ನಡೆಯೋದೇ ಇಲ್ಲ. ಪರವಾಗಿಲ್ವಾ? ಗಣ್ಣೋರೇನು 200 ಗ್ರಾಮ್ ಚಿನ್ನ ಹಾಕಿ ಅಂತ ಕೇಳಲಿಲ್ಲ. ನೀನೇ ಅಲ್ಲಿಂದ ಬಂದು ನಾನೇ 200 ಗ್ರಾಮ್ ಚಿನ್ನ ಹಾಕ್ತೀನಿ ಅಂತ ಜಮ್ಮದಿಂದ ಹೇಳ್ಕೊಂಡೆ. ಇದು ನನ್ನ ಮಗ ರಮೇಶ ಏರ್ಪಾಡು ಮಾಡಿದ ಮದುವೆ. ಚಿನ್ನ ಹಾಕಿದ್ರು ಮದುವೆ ನಡೆಯುತ್ತೆ, ಹಾಕದೇ ಇದ್ರು ಮದುವೆ ನಡೆಯುತ್ತೆ. ಮದುವೆ ವಿಷಯ ಹೇಳಿ ನಮ್ಮನ್ನ ಹೆದರ್ಸಕ್ ಬರ್ಬೇಡ. ಮೊದ್ಲೇ ನನ್ ಮದ್ವೆ ದೇವಸ್ಥಾನದವರೆಗೂ ಹೋಗಿತ್ತು, ಆದ್ರೆ ಅಣ್ಣ ಹೇಳಿದ್ ಒಂದೇ ಮಾತಿಗೆ ಬೆಲೆ ಕೊಟ್ಟು ಸುಮ್ನೆ ಇದ್ದೀವಿ. ನೀನ್ ಒಡವೆ ಕೊಟ್ರು ಕೊಡದೆ ಇದ್ರು ಆಕಾಶ್ ನನ್ ಕುತ್ತಿಗೆ ತಾಳಿ ಕಟ್ತಾರೆ. ನೀನ್ ಒಡವೆ ನನಗ್ ಬೇಕಾಗಿಲ್ಲ. ಹಾಗಾದ್ರೆ ನೀವಿಬ್ರು ಈ ಫಂಕ್ಷನಿಗೆ ಬರೋದಿಲ್ಲ. ನೀವಿಬ್ರು ಈ ಫಂಕ್ಷನಿಗೆ ಬರ್ಲಿಲ್ಲ ಅಂದ್ರೆ ನನ್ನನ್ನು ಎದುರು ಹಾಕೊಂಡು ಈ ಮದುವೆ ಹೇಗ್ ನಡೆಯುತ್ತೆ ಅಂತ ನಾನು ನೋಡ್ತೀನಿ. ಏನೋ ಏನೋ ಹೆದರ್ಸ್ತೀಯೇನೋ? ನಿನ್ನನ್ನು ಮೀರಿ ನಾವು ಈ ಮದುವೆ ಮಾಡಕ್ ಆಗಲ್ಲ ಅನ್ಕೊಂಡಿದ್ಯೇನೋ? ಹೌದು, ನನ್ನನ್ನು ಎದುರು ಹಾಕೊಂಡು ನೀವು ಈ ಮದುವೆ ಮಾಡೋದಿಕ್ ಆಗೋದಿಲ್ಲ. ಮಾಡೋದಿಕ್ಕೆ ನಾನು ಬಿಡೋದು ಇಲ್ಲ. ಕೇಳ್ದೇನೆ ನಿನ್ನ ಮಗನ ಮಾತನ್ನ. ನನ್ನ ಮಗ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೀತಾ ಇದ್ದೆ. ನಾವು ಅವನ ಫಂಕ್ಷನ್ಗೆ ಹೋಗದೆ ಇದ್ರೆ ತನ್ನ ತಂಗಿ ಮದುವೆನ ನಿಲ್ಲಿಸ್ಬಿಡ್ತಾನಂತೆ. ನನ್ನ ಮಗ ರಮೇಶನಿಗೆ ಮೋಸ ಮಾಡಿದ್ರು ತನ್ನ ತಂಗಿ ಮದುವೆ ಚೆನ್ನಾಗಿ ನಡಿಬೇಕು ಅಂತ ಇದನ್ನೆಲ್ಲ ಏರ್ಪಾಡು ಮಾಡಿದಾನೆ. ಅವನಲ್ಲಿ ಇವನಲ್ಲಿ ನನ್ನ ಮಗ ಅಂತ ಪಿ ಉತ್ತಾ ಇದ್ದಲ್ಲ, ಈಗೇನ್ ಹೇಳ್ತೀಯಾ? ವಾಸು, ಯಾಕೋ ಹಿಂಗೆಲ್ಲ ಮಾತಾಡ್ತಿದ್ಯಾ ನೀನು? ಅಮ್ಮ, ನೀ ಸುಮ್ಮನೆ ರಮ್ಮ. ನೋಡೋರಾಣೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವಿಬ್ರು ಫಂಕ್ಷನಿಗೆ ಬರಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಿನ್ನ ಮದುವೆ ನಡೆಯೋದಿಕ್ಕೆ ನಾನು ಬಿಡೋದಿಲ್ಲ. ಏನು ಹೆದರ್ಸ್ತಾ ಇದೀಯಾ? ನನ್ನ ಮಗಳ ಮದುವೆನ ಹೇಗ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಬಗ್ಗೆನೂ ನಮ್ಮ ಮಾವನ ಬಗ್ಗೆನೂ ಚೆನ್ನಾಗಿ ಗೊತ್ತು ತಾನೆ. ನಿನ್ನ ಮೊದಲೇ ಮಗನ ಬಾಳ ಏನಾಯ್ತು? ಎಲ್ಲ ಕಳ್ಕೊಂಡು ಬೀದಿಲ್ ಬಿದ್ದಿದ್ದಾನೆ. ಅಷ್ಟೇ ಯಾಕೆ, ನನಗೆ ಸಂಬಳ ಬರ್ತಾ ಇದೆ ಅಂತ ಕೊಬ್ಬಿಂದ ಮೆರಿತಾ ಇದೆಯಲ್ಲ, ಆಮೇಲೆ ಏನಾಯ್ತು? ಹೋಟೆಲ್ನಲ್ಲಿ ಕಳ್ಳ ಅನ್ನೋ ಪಟ್ಟ ಕಟ್ಟಿ ಕೆಲ್ಸನ ಕಿತ್ತಾಕ್ಸಿದ್ಯಾರು? ನಾನೇ ತಾನೆ. ನಾನು ನಮ್ಮ ಮಾವ ಮನಸ್ಸು ಮಾಡಿದ್ರೆ ಎಂಥ ಕೆಲಸನೂ ಸೈಲೆಂಟಾಗಿ ಮಾಡಿ ಮುಗಿಸ್ತೀವಿ. ಅದಕ್ಕೆ ನೀವಿಬ್ರು ಮರ್ಯಾದೆಯಿಂದ ಫಂಕ್ಷನಿಗೆ ಬನ್ನಿ. ಇಲ್ಲ ಅಂದರೆ ರಾಣಿ ಮದುವೆ. ನಾವ್ಯಾಕಪ್ಪ ಇವನಿಗೆ ಹೆದರ್ಬೇಕು? ಬೇಗ ಹಾಳಾಗೋಗ್ತಾನೆ.